IPL 2026 ಬಗ್ಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ಬಿಗ್ಗೆಸ್ಟ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡಮ್ಮ. ಡೆಫಿನೆಟ್ ಆಗಿ ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡಮ್ಮ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. IPL 2026 ಬರ್ತಾ ಇದೆ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡಿ. 1K ಲೈಕ್ಸ್ ನ ಕಂಪ್ಲೀಟ್ ಮಾಡಿ ಮತ್ತು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಬೇಗ ಬೇಗ ಕಂಪ್ಲೀಟ್ ಮಾಡಿ. ಅದಕ್ಕೇನು ಬೇಕು ಅಷ್ಟು ಎಫರ್ಟ್ ನ ನಾನು ಹಾಕ್ತೀನಿ, ಅದಕ್ಕೇನು ಬೇಕು ಅಷ್ಟು ಸಪೋರ್ಟ್ ನ ನೀವು ಕೊಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬೇಗ ಬೇಗ ಲೈಕ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ರಿ. ಫಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. CSK ಬಗ್ಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಬಿಗ್ ಅಪ್ಡೇಟ್ಸ್ ಇದಾವೆ ಗುರು. ಫಸ್ಟ್ ಅಪ್ಡೇಟ್ ಮಹೇಂದ್ರ ಸಿಂಗ್ ಧೋನಿ ಅವರ ಬಗ್ಗೆ. IPL 2026 ಆ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ MS ಧೋನಿ ಅವರು ಆಲ್ ಸೆಟ್ ಇವತ್ತು ನೈಟೇ CSK ಕ್ಯಾಂಪ್ ಅಲ್ಲಿ ಜಾಯಿನ್ ಆಗುತ್ತಾ ಇದ್ದಾರೆ. ಇಫ್ ಸಪೋಸ್ ಇವತ್ತು ಮಿಸ್ ಆದ್ರಪ್ಪ ಅಂದ್ರೆ ನಾಳೆ ಬೆಳಿಗ್ಗೆ MS ಧೋನಿ ಅವರು CSK ಕ್ಯಾಂಪ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. CSK ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಪೋಸ್ಟ್ ಮಾಡೋಕೆ ಸ್ವಲ್ಪ ಟೈಮ್ ಅನ್ನು ತಗೊಳ್ಬಹುದು, ಆದ್ರೆ ನಾನು ಮಾತ್ರ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಮೇ ಬಿ ನನ್ನ ಪ್ರಕಾರ MS ಧೋನಿ ಅವ್ರದ್ದು ಕೊನೆಯ ಟೂರ್ನಮೆಂಟ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಬಟ್ ನೋಡಮ್ಮ, MS ಧೋನಿ ಅವರ ಫ್ಯೂಚರ್ ಬಗ್ಗೆ ಅದು ಅವರಿಗೆ ಬಿಟ್ಟಿದ್ದು. ನೋಡಮ್ಮ, MS ಧೋನಿ ಅವ್ರದ್ದು ಕೊನೆಯ IPL ಆದ್ರೆ CSK ಏನಾದ್ರು 6ನೇ ಕಪ್ಪು ಗೆಲ್ಲುತ್ತಾ ಅಥವಾ ಇಲ್ಲ ಅಂತೇಳಿ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. MSD ಅವ್ರದ್ದು ಒನ್ ಲಾಸ್ಟ್ ಟೈಮ್ ಏನಾಗುತ್ತೆ ನೋಡಮ್ಮ. ನೆಕ್ಸ್ಟ್ ಅಪ್ಡೇಟು CSK ಟೀಮ್ ಬಗ್ಗೆ. CSK ಮ್ಯಾನೇಜ್ಮೆಂಟ್ ಬರೋಬ್ಬರಿ 14 ಕೋಟಿ ಕೊಟ್ಟು ಬೈ ಮಾಡಿರುವಂತಹ ಕಾರ್ತಿಕ್ ಶರ್ಮಾ ಅವರ ಬಗ್ಗೆ. ಕಾರ್ತಿಕ್ ಶರ್ಮಾ ಅವರು ಆಲ್ರೆಡಿ CSK ಕ್ಯಾಂಪ್ ಅಲ್ಲಿ ನಿನ್ನೆ ಜಾಯ್ನ್ ಆಗಿದ್ದಾರೆ. ಸೊ CSK ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಪೋಸ್ಟ್ ಮಾಡೋಕೆ ಸ್ವಲ್ಪ ಟೈಮ್ ತಗೋಬಹುದು, ಬಟ್ ನಾನಂತರೂ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಕಾರ್ತಿಕ್ ಶರ್ಮಾ ಅವರು ಆಲ್ರೆಡಿ CSK ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಆ ಒಂದು ಸೆನ್ಸೇಷನಲ್ ಪರ್ಫಾರ್ಮೆನ್ಸ್ ಕೊಟ್ಟು ಕಾರ್ತಿಕ್ ಶರ್ಮಾ ಅವರ ಮೇಲೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇದೆ ಪ್ರತಿಯೊಬ್ಬ IPL ಫ್ಯಾನ್ಸ್. ಆ ಒಂದು ಎಕ್ಸ್ಪೆಕ್ಟೇಷನ್ ಗೆ ರೀಚ್ ಆಗ್ತಾರ ಅಥವಾ ಇಲ್ಲ ಅಂತ ಹೇಳಿ ನಮಗೆ ಒಂದು ಫ್ಯೂ ಡೇಸ್ ಅಲ್ಲಿ ಗೊತ್ತಾಗುತ್ತೆ ಕಾರ್ತಿಕ್ ಶರ್ಮಾ ಅವರು ಡೆಲಿವರಿ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಖಲೀಲ್ ಅಹ್ಮದ್ ಆಲ್ರೆಡಿ CSK ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಲಾಸ್ಟ್ IPL 2025 ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಅದೇ ಒಂದು ಪರ್ಫಾರ್ಮೆನ್ಸ್ ನ ಮತ್ತೆ IPL 2026 ಅಲ್ಲಿ ರಿಪೀಟ್ ಮಾಡ್ಲಿ ಅಂತೇಳಿ CSK ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಪವರ್ ಪ್ಲೇಲಿ ಪವರ್ ಪ್ಯಾಕ್ಡ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಬಟ್ ಖಲೀಲ್ದು ಒಂದು ಬಿಗ್ಗೆಸ್ಟ್ ವೀಕ್ನೆಸ್, ಡೆತ್ ನಲ್ಲಿ ಅಂತ ಪರಿ ಬಾಲಿಂಗ್ ಆಗೋಕೆ ಬರಲ್ಲ, ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಬಟ್ ಪವರ್ ಪ್ಲೇಲಿ ಪವರ್ ಪ್ಯಾಕ್ಡ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಅದ್ರ ಬಗ್ಗೆ ನೋ ಡೌಟ್ ಅಬೌಟ್ ಇಟ್. ಬಟ್ ಡೆತ್ ನಲ್ಲಿ ಏನಾದ್ರು ಇಂಪ್ರೂವ್ ಆಗಿದ್ದಾರಾ ಅಥವಾ ಇಲ್ಲ ನಮಗೆ ನೆಕ್ಸ್ಟ್ IPL 2026 ಅಲ್ಲಿ ಗೊತ್ತಾಗುತ್ತೆ ಗುರು. ನೆಕ್ಸ್ಟ್ ಅಪ್ಡೇಟ್, MS ಧೋನಿ, ಕಾರ್ತಿಕ್ ಶರ್ಮಾ ಮತ್ತು ಖಲೀಲ್ ಜಾಯ್ನ್ ಆಗಿದ್ದಾರೆ ಇಬ್ರು ಪ್ಲೇಯರು. ಮತ್ತು MS ಧೋನಿ ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ಜಾಯ್ನ್ ಆಗ್ತಾರೆ. ಬಟ್ ಇದಕ್ಕಿಂತ ಒಂದು ಬೆಟರ್ ಬಿಗ್ ಅಪ್ಡೇಟ್, ಅದು ಆಯುಷ್ ಮಾತ್ರೆ, ಪಾಕೆಟ್ ಡೈನಮೋ, CSK ಪಾಕೆಟ್ ಡೈನಮೋ ಅವರ ಬಗ್ಗೆ. ಲಾಸ್ಟ್ IPL 2025 ಅಲ್ಲಿ ಸೆನ್ಸೇಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಇಂಪ್ಯಾಕ್ಟ್ ಫುಲ್ ಇನ್ನಿಂಗು, ಸ್ಮಾಲ್ ಇನ್ನಿಂಗ್ ಆದ್ರೂ ಇಂಪ್ಯಾಕ್ಟ್ ಫುಲ್ ಇನ್ನಿಂಗ್ ಆಡಿದ್ರು. ಆ ಒಂದು ಇನ್ನಿಂಗ್ ನೋಡಿ ಜಸ್ಟ್ CSK ಫ್ಯಾನ್ಸ್ ಅಷ್ಟೆಲ್ಲ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಮೈಂಡ್ ಬ್ಲಾಕ್ ಆಗಿತ್ತು. ಅಂತ ಒಂದು ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ರು. ಈಗ ಆಯುಷ್ ಮಾತ್ರೆ ಅವರ ಮೇಲೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇದೆ. ಅದೇ ಒಂದು ಪರ್ಫಾರ್ಮೆನ್ಸ್ ನ ಮತ್ತೆ CSK ಟೀಮ್ ಅಲ್ಲಿ ರಿಪೀಟ್ ಮಾಡ್ತಾರ ಅಂತ ನಾವು ವೇಟ್ ಮಾಡಮ್ಮ. ಅಂಡರ್ 19 ಕ್ಯಾಪ್ಟನ್ ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ, ಅಲ್ಲಿ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ, CSK ಕ್ಯಾಂಪ್ ಇನ್ನೂ ಜಾಯ್ನ್ ಆಗಿಲ್ಲ ಆಯುಷ್ ಮಾತ್ರ. ಬಟ್ CSK ಕ್ಯಾಂಪ್ ಜಾಯ್ನ್ ಆಗ್ಲಾರ್ದು ಮುಂಚೆ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಆಯುಷ್ ಮಾತ್ರೆ ಅವರು. ಯಾವ್ದಪ್ಪ ಒಂದು ಪರ್ಫಾರ್ಮೆನ್ಸ್ ಅಂತ ಕೇಳಿದ್ರೆ, ಆಯುಷ್ ಮಾತ್ರೆ ಅವರು ಬರೋಬ್ಬರಿ 3 ಮ್ಯಾಚ್ ಅಲ್ಲಿ 12 ಬಾಲಿಗೆ 21, 17 ಬಾಲಿಗೆ 50 ಮತ್ತು 28 ಬಾಲಿಗೆ 62 ರನ್ ನ ಸ್ಕೋರ್ ಮಾಡಿದರೆ. ವಿತ್ ಬಾಲಿಂಗ್ ಇಂದ 7 ವಿಕೆಟ್ ತೆಗೆದುಕೊಂಡಿದ್ದಾರೆ. ಇಟ್ಸ್ ಎ ಹ್ಯೂಜ್ ಅಪ್ಡೇಟ್. ಪ್ರತಿಯೊಬ್ಬ CSK ಫ್ಯಾನ್ಸ್ ಗೆ ಒಂಥರ ಬಿಗ್ ಬೂಸ್ಟ್ ಕೊಟ್ಟಂಗ ಆಗಿರುತ್ತೆ. ಯಾಕಂದ್ರೆ ಇಂತ ಒಂದು ಸೆನ್ಸೇಷನಲ್ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆ ಒಂದು CSK ಕ್ಯಾಂಪ್ ಜಾಯ್ನ್ ಆಗ್ಲಾರ್ದ ಮುಂಚೆ ಒಳ್ಳೆ ಫಾರ್ಮ್ ಇದ್ದಾರೆ ಆಯುಷ್ ಮಾತ್ರೆ ಅವರು. ಅದೇ ಒಂದು ಫಾರ್ಮ್ ನ CSK ಟೀಮ್ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ಪವರ್ ಪ್ಲೇಲಿ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ ಆಯುಷ್ ಮಾತ್ರೆ ಅವರು. ಬಟ್ ನೋಡಮ್ಮ, ಆ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಆಯುಷ್ ಅಂತ ಹೇಳಿ. ಸೊ CSK ಟೀಮ್ ಅಲ್ಲಿ ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮರ್ ಇದ್ದಾರೆ. ಈಗ ಆಯುಷ್ ಮಾತ್ರ ಬ್ಯಾಕ್ ಟು ಫಾರ್ಮ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತು ಕಾರ್ತಿಕ್ ಶರ್ಮಾ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದಾರೆ.
ಡೆವಾಲ್ಡ್ ಬ್ರೇವಿಸ್ ಕೂಡ ಗುಡ್ ಫಾರ್ಮ್ ಇದ್ದಾರೆ. ಶಿವಮ್ ದುಬೆ ಕೂಡ ಒಳ್ಳೆ ಫಾರ್ಮರ್ ಇದ್ದಾರೆ. ಔಟ್ ಅಂಡ್ ಔಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ CSK ಪ್ಲೇಯರ್ಸ್ ಗುಡ್ ಫಾರ್ಮ್ ಇದ್ದಾರೆ. ಬಟ್ ಕೇವಲ ಸ್ವಲ್ಪ ಬಾಲಿಂಗ್ ಅಲ್ಲಿ ವೀಕ್ನೆಸ್ ಕಾಣ್ತದೆ. ಬಟ್ ನೋಡಮ್ಮ ಯಾವ ರೀತಿ ರೆಕ್ಟಿಫೈ ಮಾಡ್ತಾರೆ CSK ಟೀಮ್ ಅಂತ ಹೇಳಿ. ಇದು CSK ಟೀಮ್ ಬಗ್ಗೆ ಬರೋಬ್ಬರಿ 4 ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಬೇಗ ಬೇಗ ಒಂದು ಲೈಕ್ ಮಾಡಿ, ಅಲ್ಲಿದೆ ಲೈಕ್ ಬಟನ್, ಬೇಗ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕೂಡ ಅಲ್ಲಿದೆ, ಬೇಗ ಸಬ್ಸ್ಕ್ರೈಬ್ ಮಾಡ್ರಿ ಗುರು. ನೆಕ್ಸ್ಟ್ ಅಪ್ಡೇಟ್ ಕಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. KKR ಟೀಮ್ ಅಲ್ಲಿ ಅಜಿಂಕ್ಯ ರಹಾನೆ ಅವರು ಆಲ್ರೆಡಿ KKR ಕ್ಯಾಂಪ್ ಗೆ ಜಾಯ್ನ್ ಆಗಿದ್ದಾರೆ. ಈ ಒಂದು ನೆಟ್ ಪ್ರಾಕ್ಟೀಸ್ ಅಲ್ಲಿ ಬೆಂಕಿ ಆಟವನ್ನು ಆಡ್ತಾ ಇದ್ದಾರೆ. ಒಂದೊಂದು ಶಾಟ್ ಬೆಂಕಿ ಶಾಟ್ಸ್ ಇದ್ದಾವೆ. ಬಾಲ್ ಮಾತ್ರ ಮಿಡ್ಲ್ ಆಗ್ತಾ ಇದೆ. ಬಟ್ ದ ಬಿಗ್ಗೆಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ KKR ಟೀಮ್ ಅಲ್ಲಿ ನೆಕ್ಸ್ಟ್ ಕ್ಯಾಪ್ಟನ್ ಯಾರು? IPL 2026 ಅಲ್ಲಿ ಹೂ ಇಸ್ ದ ಕ್ಯಾಪ್ಟನ್ ಆಫ್ KKR? ಅಜಿಂಕ್ಯ ರಹಾನೆನಾ, ರಿಂಕು ಸಿಂಗ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ನಾ ಮುಂದೆ ಯಾವ ರೀತಿ KKR ಮ್ಯಾನೇಜ್ಮೆಂಟ್ ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ ಕೊಡ್ತಾ ಹೇಳಿ. ಸದ್ಯ KKR ಇಂದ ಬಿಗ್ಗೆಸ್ಟ್ ಸೆಟ್ ಬೇಕು, ಅದು ರಿಂಕು ಸಿಂಗ್ ಅವರ ಫಾದರ್ ಪಾಸ್ಡ್ ಅವೇ ಆಗಿದ್ದಾರೆ. ಐ ಹೋಪ್ ಈ ಒಂದು ಡಿಫಿಕಲ್ಟ್ ಟೈಮ್ ಇಂದ ಹೊರಗೆ ಬಂದು ರಿಂಕು ಸಿಂಗ್ ಅವರು ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಒಂದು ಫೈರ್ ಪವರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿದ್ವಿ, ನಾವು ಹೋಪ್ ಮಾಡಮ ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ. ಅದಕ್ಕೆ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ರಿಂದ 4 ಅಪ್ಡೇಟ್ಸ್ ನ ತಂದಿದ್ದೀನಿ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಅದಕ್ಕೆ ಮುಂಚೆ ನನಗೆ ಸ್ವಲ್ಪ ಎನರ್ಜಿ ಬೇಕಲ್ವ, ಬೇಗ ಬೇಗ ಲೈಕ್ ಮಾಡ್ರಿ ಗುರು. 2K ಲೈಕ್ಸ್ ನ ಕಂಪ್ಲೀಟ್ ಮಾಡಿದ್ರ ಲೈಕ್ ಬಟನ್ ಅಲ್ಲಿದೆ, ಸಬ್ಸ್ಕ್ರೈಬ್ ಬಟನ್ ಕೂಡ ಅಲ್ಲಿದೆ. ಬೇಗ ಬೇಗ ಲೈಕ್ ಮಾಡ್ರಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ರಿ. ಏನಪ್ಪಾ RCB ಟೀಮ್ ಇಂದ ಅಪ್ಡೇಟ್ ಅಂತ ಕೇಳಿದ್ರೆ ಜಿತೇಶ್ ಶರ್ಮಾ ಬಗ್ಗೆ. ಜಿತೇಶ್ ಬಾಯ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ? ಹೌದು, RCB ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಬೆಂಕಿ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಆದ್ರೆ DY ಪಾಟೀಲ್ ಈ ಒಂದು ಟೂರ್ನಮೆಂಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಜಿತೇಶ್ ಬಾಯ್ ಅಂತೇಳಿ ನಾನು ಇನ್ಫಾರ್ಮೇಶನ್ ಇದೀನಿ. ಸೊ ಬರೋಬ್ಬರಿ 4 ಬಾಲಲ್ಲಿ 3 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗಿದ್ದಾರೆ. ಐ ಹೋಪ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಬೆಂಕಿ ಆಟ ಮಾಡಿದರೆ. ಬಟ್ ಈ ಒಂದು DY ಪಾಟೀಲ್ ಟೂರ್ನಮೆಂಟ್ ಅಲ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಜಿತೇಶ್ ಶರ್ಮಾ ಅವರು. ಸೊ ಬೇಗನೆ ಫ್ಲಾಪ್ ಶೋ ಇಂದ ಒಂದು ಹಿಟ್ ಶೋಗೆ ಬರಲಿ ಅಂತೇಳಿ ನಾವು ಹೋಪ್ ಮಾಡಮ್ಮ. ನೆಕ್ಸ್ಟ್ ಅಪ್ಡೇಟ್ ಬೆನ್ನಟ್ಟಿ ಅವರ ಬಗ್ಗೆ. ಏನಪ್ಪಾ ಬೆನ್ನಟ್ಟಿಗೆ RCBಗೆ ಏನು ಲಿಂಕ್ ಅಂತ ಕೇಳಿದ್ರೆ ಹೇಳ್ತೀನಿ. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಈ ಒಂದು ಮ್ಯಾಚ್ ಅಲ್ಲಿ ಸೆನ್ಸೇಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. ಅದು ಬೆನ್ನಟ್ಟಿ ಅವರು, ಜಿಂಬಾಬ್ವೆಯ ಓಪನರ್. ಆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಹೌದು ಜಿಂಬಾಬ್ವೆ ಸೋತಿದೆ. ಆ ಒಂದು ಸೋತ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ರಿಪೋರ್ಟರ್ ಒಂದು ಕ್ವಶನ್ ಕೇಳ್ತಾರೆ, ನಿಮಗೇನಾದ್ರೂ ಫ್ಯೂಚರ್ ಅಲ್ಲಿ IPL ನ ಕಾಂಟ್ರಾಕ್ಟ್ ಸಿಕ್ಕರೆ ಯಾವ ಟೀಮಿನ ಪರ ಆಡೋಕೆ ಇಷ್ಟ ಪಡ್ತೀರಾ? ಈ ಒಂದು ಕ್ವಶನ್ಗೆ ಬೆನ್ನಟ್ಟಿ ಅವರು ಸೂಪರ್ ಆನ್ಸರ್ ನ ಮಾಡಿದರೆ. ಹೌದು, IPL ಅಲ್ಲಿ ಆಡ್ಬೇಕಂತೇಳಿ ಪ್ರತಿಯೊಬ್ಬ ಪ್ಲೇಯರ್ಸ್ ಡ್ರೀಮು. ಬಟ್ ನನ್ನ ಫೇವರೆಟ್ ಟೀಮು ಅದು RCB ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬೆನ್ನಟ್ಟಿ ಅವರು ಸೆನ್ಸೇಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಯಂಗ್ ಪ್ಲೇಯರ್, ಗುಡ್ ಪ್ಲೇಯರ್, ಬಟ್ ಸ್ಟಿಲ್ ಅವರ ಸ್ಟ್ರೈಕ್ ರೇಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಲೇಬೇಕು. ಬಟ್ ಡೆಫಿನೆಟ್ ಆಗಿ ಜಸ್ಟ್ 22 ಇಯರ್ ಓಲ್ಡ್, ಸಾಕಷ್ಟು ಫ್ಯೂಚರ್ ಇದೆ. ಫ್ಯೂಚರ್ ಅಲ್ಲಿ ಏನಾದ್ರು ಸೆನ್ಸೇಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ರೆ ವೈ ನಾಟ್? RCB ಟೀಮ್ ಡೆಫಿನೆಟ್ ಆಗಿ ಬೈ ಮಾಡುತ್ತೆ. ಬಟ್ RCB ಫ್ಯಾನ್ಸ್ ನೀವೇನಂತೀರಾ? ಬೆನ್ನಟ್ಟಿ ಅವರಿಗೆ RCB ಟೀಮ್ ಬೈ ಮಾಡ್ಬೇಕಾ ಫ್ಯೂಚರ್ ಅಲ್ಲಿ? ನಮ್ಗೆ ಬ್ಯಾಡೋ ಮಾರಾಯ, ಆ ಪ್ಲೇಯರ್ ನ ಅವಶ್ಯಕತೆ ನಮ್ಗಿಲ್ಲ ಅಂತೀರಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನೋಡಮ್ಮ. ಎಲ್ಲ RCB ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಬೆನ್ನಟ್ಟಿ ಅವರ ಬಗ್ಗೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ಬ್ಲಾಕ್ ಡ್ರ್ಯಾಗನ್ ಅವರ ಬಗ್ಗೆ. ಯಾರು ಬ್ಲಾಕ್ ಡ್ರ್ಯಾಗನ್ ಗೊತ್ತಿಲ್ಲ? ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಗೊತ್ತಿರದೆ. ಅದೇ ಅದನ್ನು ರೊಮಾರಿಯೋ ಶೆಫರ್ಡ್ ಅವರ ಬಗ್ಗೆ. ವೆಸ್ಟ್ ಇಂಡೀಸ್ ವರ್ಸಸ್ ಸೌತ್ ಆಫ್ರಿಕಾ ಈ ಒಂದು ಮ್ಯಾಚ್ ಅಲ್ಲಿ ಅವರ ಆಡಿದ ಇನ್ನಿಂಗು ಮೈಂಡ್ ಬ್ಲಾಕ್ ಇನ್ನಿಂಗು. 86 ರನ್ಸ್ಗೆ 6 ವಿಕೆಟ್ ನ ಕಳೆದುಕೊಂಡಿದ್ದು. ಆ ಟೈಮ್ ಅಲ್ಲಿ ಬಂದಂತಹ ರೊಮಾರಿಯೋ ಶೆಫರ್ಡ್ ಎಂತ ಇನ್ನಿಂಗು, ಸೂಪರ್ ಇನ್ನಿಂಗ್ ಆಡಿದ್ರು. ಅಂತ ಒಂದು ಇನ್ನಿಂಗ್ ನೋಡಿದ ಮೇಲೆ ಎಂತ ಒಂದು ಇನ್ನಿಂಗ್ ಆಡಬೇಕಾದ್ರೆ ಎಕ್ಸ್ಟ್ರಾ ಕರೇಜ್ ಬೇಕಾಗುತ್ತೆ. ಆ ಒಂದು ಕರೇಜ್ ನ ರೊಮಾರಿಯೋ ಶೆಫರ್ಡ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ಪ್ರೂವ್ ಮಾಡಿದರೆ. ನನ್ನವಿನ ಪ್ರಕಾರ RCB ಮ್ಯಾನೇಜ್ಮೆಂಟ್ ನೆಕ್ಸ್ಟ್ IPL 2026 ಅಲ್ಲಿ RCB ಯ 11 ಅಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಬ್ಲಾಕ್ ಡ್ರ್ಯಾಗನ್ ಅವರಿಗೆ ಡ್ರಾಪ್ ಮಾಡಲೇಬಾರ್ದು. ಹೀಸ್ ಎ ಎಕ್ಸ್ ಫ್ಯಾಕ್ಟರ್ ಪ್ಲೇಯರ್. ಆಲ್ರೆಡಿ ಪ್ರೂವ್ ಮಾಡಿದರೆ CSK ಮ್ಯಾಚ್ ವಿರುದ್ಧ. ಮ್ಯಾಚ್ ಗೇಮ್ ಅನ್ನು ಒನ್ ಸೈಡ್ ಮಾಡಿದ ಪ್ಲೇಯರ್, ಗೇಮ್ ಅನ್ನು ಚೇಂಜ್ ಮಾಡಿದ ಪ್ಲೇಯರ್ ಅದು ರೊಮಾರಿಯೋ ಶೆಫರ್ಡ್. ಯಾವುದೇ ಕಾರಣಕ್ಕೂ ರೊಮಾರಿಯೋ ಶೆಫರ್ಡ್ ಪ್ಲೇಯಿಂಗ್ 11 ಇಂದ ಡ್ರಾಪ್ ಮಾಡಲೇಬಾರ್ದು ಗುರು. ನೋ ಚಾನ್ಸ್. ಈ ಒಂದು ಮಿಸ್ಟೇಕ್ ನ RCB ಮ್ಯಾನೇಜ್ಮೆಂಟ್ ಮಾಡಲೇಬಾರ್ದು. ರೊಮಾರಿಯೋ ಶೆಫರ್ಡ್ RCB ಪ್ಲೇಯಿಂಗ್ 11 ನಲ್ಲಿ ಎಲ್ಲಾ ಮ್ಯಾಚ್ ಅನ್ನು ಆಡ್ಲೇಬೇಕು. ಏನಂದ್ರೆ RCB ಫ್ಯಾನ್ಸ್ ರೊಮಾರಿಯೋ ಶೆಫರ್ಡ್ ಗೆ
ಆರ್ ಸಿ ಬಿಯ ಎಲೆನಲ್ಲಿ ಆಡಿಸ್ಬೇಕಾ ಅಥವಾ ಬೇಡನಾ? ಪ್ರತಿಯೊಬ್ಬ ಆರ್ ಸಿ ಬಿ ತಪ್ಪದೆ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ ನೋಡಮ್ಮ, ಎಸ್ ಅಥವಾ ನೋ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಫಿಲ್ ಸಾಲ್ಟ್ ಅವರ ಬಗ್ಗೆ ಆಂಡಿ ಫ್ಲವರ್ ಆರ್ ಸಿ ಬಿ ಹೆಡ್ ಕೋಚ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಕ್ರಿಕ್ ಬಸ್ಗೆ. ಏನಪ್ಪಾ ಅಂದ್ರೆ, ಫಿಲ್ ಸಾಲ್ಟ್ಗೆ ನೀವು ಹೇಗೆ ಬೈ ಮಾಡಿದ್ರಿ, ಏನು ಸ್ಟ್ರಾಟಜಿ ಇತ್ತು ಅಂತೇಳಿ ಈ ಒಂದು ಕ್ವಶನ್ಗೆ ಆಂಡಿ ಫ್ಲವರ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನನ್ಗೆ ಓಪನರ್ ಆಗಿ ಒಂದು ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಬೇಕಾಗಿತ್ತು. ಅದೇ ಒಂದು ರೀಸನ್ ಮೇಲೆ ನಾವು ಫಿಲ್ ಸಾಲ್ಟ್ಗೆ ಪಿಕ್ ಮಾಡಿದ್ವಿ. ವಿರಾಟ್ಗೆ ಕಾಂಪ್ಲಿಮೆಂಟ್ ಕೊಡುವಂತ ಪ್ಲೇಯರ್ ಬೇಕಾಗಿತ್ತು. ಆದ್ರೆ ಫಿಲ್ ಸಾಲ್ಟ್ ಆಡಿದ ರೀತಿ ಹೈ ರಿಸ್ಕ್, ಟಾಪ್ ನಾಚ್, ಹೈ ಟೆಂಪೋ ಮತ್ತು ಟೆಕ್ನಿಕಲಿ ಸೆನ್ಸೇಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಫಿಲ್ ಸಾಲ್ಟ್ ಅಂತ ಹೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ವೈ ನಾಟ್? ಆರ್ ಸಿ ಬಿ ಟೀಮ್ ಫಾರ್ ದಿ ಫಸ್ಟ್ ಟೈಮ್ ಚಾಂಪಿಯನ್ ಆಗಿದೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಫಿಲ್ ಸಾಲ್ಟ್ ಅವರು ಆ ಒಂದು ಪವರ್ ಪ್ಲೇಲಿ ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್. ಕಾಂಟ್ ವೇಟ್ ನೆಕ್ಸ್ಟ್ IPL 2020 ಫಿಲ್ ಸಾಲ್ಟ್ ಅವರು ಮತ್ತೊಮ್ಮೆ ದಂಡ ಯಾತ್ರೆ ಮಾಡ್ಲಿ ಅಂತೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ. ಮಯಾಂಕ್ ಮಾರ್ಕಂಡೆ ಅವರಿಗೆ ಟ್ರೇಡ್ ಮಾಡಿದರೆ ಈಗ ಮಯಾಂಕ್ ಮಾರ್ಕಂಡೆ ಅವರು ಆ ಒಂದು DY ಪಾಟೀಲ್ ಟೂರ್ನಮೆಂಟ್ ಅಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದಾರೆ. 4 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಹ್ಯೂಜ್ ಅಪ್ಡೇಟ್. ಆದ್ರೆ ಮಯಾಂಕ್ ಮಾರ್ಕಂಡೆಗೆ ಆಡ್ಸ್ತಾರ ಅಥವಾ ಅಲ್ಲಿ ಅಲ್ಲ ಗಜನ್ಫರ್ ಇದಾರೆ ಅವ್ರು ಆಡ್ತಾರ ಗೊತ್ತಿಲ್ಲ, ಬಟ್ ಮಯಾಂಕ್ ಮಾರ್ಕಂಡೆ ಮಾತ್ರ ರೀಸೆಂಟ್ ಫಾರ್ಮ್ ಗುಡ್ ಇದೆ. ನೆಕ್ಸ್ಟ್ ಅಪ್ಡೇಟ್, ಶ್ರೇಯಸ್ ಅಯ್ಯರ್ ಅವರ ಬಗ್ಗೆ. ಶ್ರೇಯಸ್ ಅಯ್ಯರ್ ಬ್ಯಾಕ್ ಟು ಬ್ಯಾಕ್ 2 ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಸಮಥಿಂಗ್ 27 ರನ್ಸ್ ನ ಸ್ಕೋರ್ ಮಾಡಿದ್ರು. ಸ್ಟಿಲ್ ಅವರು ಆಡ್ತಿದ್ರು, ಬಟ್ ನನಗೆ ಆ ಒಂದು ಸ್ಕೋರ್ ಕಾರ್ಡ್ ಬಂದಿಲ್ಲ. ಬಟ್ ಡೆಫಿನೆಟ್ಲಿ ಆಗಿ ಆ ಒಂದು ಸ್ಕೋರ್ ಕಾರ್ಡ್ ಬಂದ್ರೆ ನಾನು ಇನ್ಫಾರ್ಮೇಶನ್ ಮಾಡ್ತೀನಿ. ಬಟ್ ಈ ಒಂದು DY ಪಾಟೀಲ್ ಟೂರ್ನಮೆಂಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಪಾರ್ಟಿಸಿಪೇಷನ್ ಮಾಡಿದರೆ, ಬಟ್ ಒಬ್ರು ಫ್ಲಾಪ್ ಆಗ್ತಾ ಇದಾರೆ, ಒಬ್ರು ಹಿಟ್ ಆಗ್ತಾ ಇದಾರೆ. ಎಸ್ಪೆಷಲಿ ಇಲ್ಲಿ ವೈಭವ್ ಸೂರ್ಯವಂಶಿ ಅವರು ಏನು ಪರ್ಫಾರ್ಮೆನ್ಸ್ ಗುರು, ಕೇವಲ 14 ಬಾಲಲ್ಲಿ 15 ಬಾರಿಸಿದ್ದಾರೆ. ಜಸ್ಟ್ 12-13 ವರ್ಷದ ಹುಡುಗ ಈ ವಯಸ್ಸಲ್ಲಿ ಎಂತ ಪರ್ಫಾರ್ಮೆನ್ಸ್ ಅಂದ್ರೆ ಗೊತ್ತಿಲ್ಲ. ಅವರ ಬಾಡಿಯಲ್ಲಿ ಸಮಥಿಂಗ್ ಏನೋ ಇದೆ ನನ್ನ ಪ್ರಕಾರ, ಅದನ್ನ ಚೆಕ್ ಮಾಡ್ಬೇಕಷ್ಟೇ. ಸೊ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಒಂದು ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಬಿಡ್ತೀನಿ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ ಇದೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.